ಮಗನಿಗೆ 3 ಜನ ಇಡೀ ಮುಸ್ಲಿಮ್ಸ್ ಮನೆಗೆ, ಹಿಂದೂಗಳ ಮನೆ, ಕ್ರಿಶ್ಚಿಯನ್ ಮನೆಗೆ ನಾನು ಕೊಟ್ಟಿದ್ದೇನೆ, ಅವನು ಕೊಟ್ಟಿದ್ದಾನೆ, ಮಗ ಸಹ ಕಾಗದ ಕೊಟ್ಟಿದ್ದಾನೆ. ಮತ್ತು ನಾನು ಹೋಗಿ ಪ್ರಭಾಕರ್ ಭಟ್ರ ಹತ್ರ ಕೇಳಿದೆ, ಅದಕ್ಕೆ ನೀನು ಬರೆದು ಕೊಡು ಅಂತ ಹೇಳಿದರು. ಅಲ್ಲಿದ್ದು ಶಾಲೆದ್ದೇ ನೀರು, ಶಾಲೆ ಜಾಗ ಕೊಟ್ಟರು, ಶಾಮಿಯಾನೆಲ್ಲ ಹಾಕಿ ಇದು ಮಾಡಿದೆ, ಅವರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದೆ. ಡಾಕ್ಟ್ರಿಗೆ ಆಶ್ಚರ್ಯ ಆಗಿದೆ, ನೀನು ಇಷ್ಟು ಇದು ಮಾಡಿದ್ಯಾ ಅಂತೇಳಿ. ನನಗೊಂದು ಹೇಳಿದ್ರು, ಇತಿಹಾಸ ನಿರ್ಮಿಸಿದ್ದೆ ಕಲ್ಲಡಕದಲ್ಲಿ, ಅದು ಶ್ರೀರಾಮ ಶಾಲೆಯ ಗ್ರೌಂಡಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಟ್ಟಿಗೆ ಊಟ ಮಾಡಿದ ವಿಶೇಷ. ಸೊ ಈಗ ಕಲ್ಲಡಕದ ರಾಜಣ್ಣ ಅನ್ನೋದು ನಿಮ್ಗೆ ಅದಕ್ಕೆ KT ಹೋಟೆಲ್ ರಾಜಣ್ಣ ಅದಕ್ಕೆ ಬಂದದೆ ಸರ್. ಕಾರಣ ಸುಲೇಮಾನ್ ಹಾಜಿ ಅವರನ್ನು ನಾನೊಂದು ದೇವರಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಆದರೆ ನನಗೆ ಅನ್ನ ಕೊಟ್ಟ ದೇವರು ಅವರು. ಶೃಂಗೇರಿ ಕಾಂಪ್ಲೆಕ್ಸಲ್ಲಿ ಸುಲೇಮಾನ್ ಹಾಜ ನನಗೆ ಅವರು ಒಂದು ಅನ್ನ ಕೊಟ್ಟ ದೇವರು ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ, ನೀನು ಮಾಡಬೇಕು ಹೋಟ್ಲು ಮಾಡು ಅಂತ ಹೇಳಿದರು. 1 ವರ್ಷದ ಬಾಡಿಗೆ ಬಿಟ್ಟಿದ್ದಾರೆ, 1 ವರ್ಷದ್ದು ರೂಮಿ ರೆಂಟ್ ಬಿಟ್ಟಿದ್ದಾರೆ, ರಂಜಾನ್ ಬರೋ ಅದರ ಎದುರಿಸಿ ಬಿಟ್ಟಿದ್ದಾರೆ. ನಮ್ಮ ಬೌದೂರು ಮೊಹಮ್ಮದ್ ಅಂತ, ಮತ್ತು ಪಾನ್ ರಮೇಶನ್ ಅಂತ, ದಾವೂದ್ ಇಬ್ರಾಹಿಂ ಅಂತ, ಇವರು 3 ಜನ ಸೇರಿ ರಾಜಣ್ಣ ಕಲ್ಲಡಕ್ಕೆ ಬರಲೇಬೇಕು ಅಂತ ಹೇಳಿ, ಮತ್ತೊಂದು ಸೈಕಲ್ ನೋಣಯ ಅಂತ. ಕಲ್ಲಡಕದಲ್ಲೂ ನಾನು ಈ ರೀತಿ ಕಥೆಗಳನ್ನು ಕೇಳ್ತೀನಿ ಅಂತ ನಾನು ಯಾವತ್ತೂ ನಂಬಿರಲಿಲ್ಲ. ಯಾಕೆಂದರೆ ರಾಜೇಂದ್ರ ಅವರು ಬಿಸ್ನೆಸ್ ಅಂತ ಹೇಳಿದ್ರೆ KT ಹೋಟೆಲ್ನ ಬಿಡಬೇಕು ಅಂತ ಸಮಯದಲ್ಲಿ ಬಂದಂಥವ್ರನ್ನೇ ಹಾಜಿಯವರು, ಅಂದರೆ ಸುಲೇಮಾನ್ ಹಾಜಿಯವರು ಮತ್ತೆ KT ಹೋಟೆಲ್ ಕಟ್ಟೋದಕ್ಕೆ ಇವರು ಹಿಂದೆ ನಿಲ್ತಾರೆ. ನಿಂತ ನಂತರ ಮತ್ತೆ KT ಹೋಟೆಲ್ ಅಂತ ಹೇಳಿದ್ರೆ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂಥದ್ದು, ಇಡೀ ರಾಜ್ಯದಲ್ಲಿ ಅತಿ ಫೇಮಸ್ ಅಂತ ಹೇಳಿದ್ರೆ KT. ಇವತ್ತಿಗೂ ಆ ಚಾಯ್ನೇ ಫೇಮಸ್ಸು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಬಾಯಿ ಮಾತಿದು. ಮತ್ತು ಹೈವೇಲಿ ಓಡಾಡೋರು ಬೆಂಗಳೂರಿನವ್ರಿಗಂತೂ ಸುಮಾರು ಜನರಿಗೆ ಗೊತ್ತಿರುತ್ತಿದೆ. ನನಗೆ ಗೊತ್ತಿರುವಾಗ ಲಕ್ಷಾಂತರ ಜನರಿಗೆ ಈ ಹೋಟೆಲ್ ಗೊತ್ತು. ಆದರೆ ಈ ಹೋಟೆಲ್ ಹಿಂದೆ ನಿಂತವರು ಹಾಜಿಯವರು, ಅದು ತುಂಬ ವಿಶೇಷ. ಅಂದರೆ ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಕಲ್ಲಡಕ ಅಂದ್ಕೊಳ್ಳೆ ಭಯ ಪಡ್ತಾರೆ ಎಲ್ಲರೂ. ನಿಮ್ಗೆ ಗೊತ್ತಿಲ್ಲ ಕಲ್ಲಡಕ ಅಂದರೆ ಎದುರ್ತಾರೆ. ಮಾನ್ಯ ವೀಕ್ಷಕರೇ, ತುಂಬ ವಿಶೇಷ ಅಂತ ಹೇಳಿದ್ರೆ ಇವತ್ತು ನಾನು ಕಲ್ಲಡಕದಲ್ಲಿದ್ದೇನೆ. ಕಲ್ಲಡಕ ಅಂದ ಕೂಡಲೇ ನಿಮ್ಗೆಲ್ಲರಿಗೂ ಬರುವಂಥದ್ದು ಕೋಮುವಿನ ವಿಷಯ ಅಂತ ಬಂದ ಕೂಡಲೇ ರಾಜ್ಯದಲ್ಲಿ ಕಲ್ಲಡಕ ತುಂಬ ಫೇಮಸ್ಸು. ಈಗ ನೀವು ತಿರುಗಿ ನೋಡಿಬಿಟ್ರೆ ಒಂದು ರಿಸರ್ವ್ ಪೊಲೀಸು, ಎಡಭಾಗಕ್ಕೆ ಬಂದುಬಿಟ್ರೆ ದೇವಸ್ಥಾನ, ಬಲಭಾಗಕ್ಕೆ ಬಂದರೆ ಮಸೀದಿ, ಮಧ್ಯಕ್ಕೆ ಬಂದುಬಿಟ್ರೆ KT ಹೋಟೆಲು, ಕಲ್ಲಡಕ ಟೀ ಅಂತ ಹೇಳಿ ಇಡೀ ರಾಜ್ಯದಲ್ಲೇ ಫೇಮಸ್. ಇದು ನೋಡ್ಲಾರ್ದವ್ರು ಯಾರೂ ಇರೋದಿಲ್ಲ. ಬೆಂಗಳೂರು ಮಂಗಳೂರು ಹೈವೇ ಹೋಗೋರ್ಗೆಲ್ಲರಿಗೂ ಗೊತ್ತು ಕಲ್ಲಡಕ ಟೀ ಬಗ್ಗೆ. ಯಾಕಂತ ಹೇಳಿದ್ರೆ ಆವತ್ತಿನ ಕಾಲದೊಂದು ಚಿಕ್ಕ ರಸ್ತೆ ಇತ್ತು. ಆ ರಸ್ತೆ ಮಧ್ಯಭಾಗ, ಎಡಭಾಗ ಮತ್ತು ಬಲಭಾಗದಲ್ಲಿ ಹೋಟೆಲ್ ನೀವು ನೋಡಿರ್ತೀರ, KT ಅಂತೇಳಿ. KTಯ ಮಾಲೀಕರು ರಾಜೇಂದ್ರ ಹೊಳ್ಳ ಅವರು. ತುಂಬ ವಿಶೇಷ ಅಂದರೆ 1952ರಲ್ಲಿ ಪ್ರಾರಂಭವಾಗುತ್ತೆ. ಆದರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಕಲ್ಲಡಕದ ಭಾವೈಕ್ಯತೆಗೆ ಅಂತ ಹೇಳಿದ್ರೆ, ಇಲ್ಲಿ ಯಾವಾಗಲೂ ಬರೆದು ಕಲ್ಲಡಕ ಅಂದ್ಕೊಳ್ಳೇನೆ ಹಿಂದೂ ಮುಸ್ಲಿಂ ದಂಗೆ. ನಾನು ಅದಕ್ಕೆ ಹೇಳಿದ್ದು ಒಂದು ರಿಸರ್ವ್ ವ್ಯಾನ್ ಯಾವತ್ತೂ ಇರುತ್ತಂಥೇಳಿ. ಇದರ ಭಾವೈಕ್ಯತೆ ಸಾರೋರು ಅಂತ ಹೇಳಿದರೆ ರಾಜೇಂದ್ರ ಹೊಳ್ಳ ಅವರು. ಹೀಗಾಗಿ ಅವ್ರ ಹತ್ರನೇ ಕತೆ ಕೇಳುವ. ಇದರಲ್ಲಿ ಒಂದು ಮಧ್ಯಭಾಗದಲ್ಲಿ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಯ್ತು KTಯಲ್ಲಿ. ಅದೇನಂದರೆ ಫ್ಲೈಓವರ್ ಬರುತ್ತೆ. ಈ ಫ್ಲೈಓವರ್ ಬಂದಾಗ ಕಲ್ಲಡಕ ಚಿತ್ರಣನೇ ಬದಲಾವಣೆ ಆಗುತ್ತೆ. ಏನು ಬದಲಾವಣೆ ಆಯ್ತು ಸರ್? ಕಲ್ಲಡಕದ ಚಿತ್ರಣ ಬದಲಾವಣೆ ಆಗಿತ್ತು ಹೇಳಿದರೆ, ಫ್ಲೈಓವರು ನಿಜವಾಗಿಯೂ ಇಲ್ಲಿ ಫ್ಯಾಂಕ್ಷನ್ ಆಗಿರಲಿಲ್ಲ. ಇದು ನಮ್ಮ ಪ್ರಭಾಕರ್ ಭಟ್ರದ್ದು ಕನಸು. ಅವರು ಮಾಡಿದ ಕಾರಣ ಪೇಟೆ ಉಳಿಯಿತು. ನಮ್ಮ ಪೇಟೆ ಯಾವುದು ಹೋಗಲಿಲ್ಲ, ಪೇಟೆ ಒಂದು ಉಳಿಯಿತು. ಘನವಾಹನಗಳು ಎಕ್ಸ್ಪ್ರೆಸ್ ವಾಹನ ಮೇಲೆ ಹೋಗುತ್ತವೆ, ಸಾಧಾರಣ ವಾಹನಗಳು ಕೆಳಗೆ ಬರ್ತವೆ. ಆದ ಕಾರಣ ಫ್ಲೈಓವರಿಂದಾಗಿ ಬಿಸ್ನೆಸ್ ಸ್ವಲ್ಪ ಒಂದು 6 ತಿಂಗಳು ತೊಂದರೆ ಆಗಿದೆ. ಆಮೇಲೆ ಮಾಮೂಲಿ ಈಗ ರನ್ನಿಂಗ್ ಅಲ್ಲಿ ಇದೆ, ಎಲ್ಲ ಕಡೆಯಲ್ಲೂ ರನ್ನಿಂಗ್ ಆಗ್ತಾ ಇದೆ. ಫ್ಲೈಓವರ್ ಯಾರಿಗೂ ತೊಂದರೆ ಆಗಲಿಲ್ಲ. ಈಗಂದರೆ ದಟ್ಟ ವಾಹನಗಳು ಇದಿಲ್ಲ. ಮತ್ತು ಒಂದೊಂದು ನಮ್ಮ ಕಲ್ಲಡಕದಲ್ಲಿ ಅಷ್ಟಮಿ ಮೆರವಣಿಗೆ ಇದೆ, ಚೌತಿ ಮೆರವಣಿಗೆ ಇದೆ, ಬಕ್ರೀದ್ ಮೆರವಣಿಗೆ ಇದೆ. ಆದ ಕಾರಣ ಮೆರವಣಿಗೆ ಆರಾಮದಲ್ಲಿ ಮಾಡ್ಬೋದು, ಯಾವ ತೊಂದರೆ ಬಾರದೆ, ರೋಡ್ ಬ್ಲಾಕ್ ಮಾಡದೆ ಮೆರವಣಿಗೆ ಒಂದು ಸೈಡ್ ನಡೀತಾ ಇರ್ತದೆ. ಇದಕ್ಕೆ ಕಾರಣ ತುಂಬ ಉಪಕಾರ ಆಗಿದೆ ಫ್ಲೈಓವರ್ ಆಗಿ. ಯಾಕೆಂದ್ರೆ ಬೆಂಗಳೂರು ಮಂಗಳೂರು ಓಡಾಡೋವಂಥವ್ರು ಅವರು ನಿಮ್ಮ ಹೋಟೆಲ್ ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಈಗ ಅವ್ರು ಹೋಟೆಲ್ ತಪ್ಪಿಸ್ಕೊಳ್ತಾ ಇದ್ದಾರಾ KT? ಯಾಕೆ ಹೇಳಿದ್ರೆ ಈಗಂದರೆ ಎಕ್ಸ್ಪ್ರೆಸ್ ಹೋದವರು ಸೀದಾ ಹೋಗ್ತಾರೆ, ಕೆಲವೊಮ್ಮೆ ಹೋಗ್ತಾರೆ, ಅದು ಗೊತ್ತಿದ್ದವ್ರು ಬಂದೇ ಬರ್ತಾರೆ. ಸರ್ 1952 ಇದು ಸರಿಯಾದ ಬೆಂಗಳೂರು ಮಂಗಳೂರಿನ ಹೈವೇ. ಅವತ್ತಿನ ಕಾಲಕ್ಕೆ ಹೈವೇ ಇತ್ತಿಲ್ಲ, ಹೈವೇ ಇತ್ತು, ಹೆದ್ದಾರಿ ಇತ್ತು. ಈ ಹೆದ್ದಾರಿಯಲ್ಲಿ ಲಕ್ಷ್ಮೀನಾರಾಯಣ ಹೊಳ್ಳ ಅವರು ಇದನ್ನು ಪ್ರಾರಂಭಿಸ್ತಾರೆ. ಸರ್ ಏನು ಯಾವ ರೀತಿ ಇತ್ತು ಅವತ್ತಿನ ಕಾಲ? ಒಂದು ಸರಿ ನಾವು ಯಾಕಂದ್ರೆ ಹಳೆಯ ಕಾಲ ಚಿತ್ರಣ ಮಾಡೋದಾದ್ರೆ ಯೋಚನೆ ಮಾಡಿದ್ರೆ ಕಲ್ಲಡಕ ಆಗಿತ್ತೇಳಿ. ಕಲ್ಲಡಕ 2-3 ಹೋಟ್ಲಿತ್ತು. ಅದರಲ್ಲಿ ದುರ್ಗಾ ಪರಮೇಶ್ವರ ಹೋಟ್ಲಿತ್ತು, ಸಂಭಟ್ರದ ಹೋಟ್ಲಿತ್ತು, ಮತ್ತು ಸುಬ್ರಾಯರವ್ರದ್ದು ಹೋಟ್ಲಿತ್ತು. ಅದ್ರ ನಡು ನಮ್ಮದೊಂದು ಹೋಟ್ಲಿತ್ತು. 52ರಲ್ಲಿ ಸ್ಟಾರ್ಟ್ ಆಯಿತು ನಮ್ಮದು. ಅದಕ್ಕೆ ಮುಂಚೆ ಸಂಭಟ್ರ ಹೋಟ್ಲಿತ್ತು. ಇಲ್ಲಿ ಫಸ್ಟಿಗೆ ಸ್ಟಾರ್ಟ್ ಸಂಭಟ್ರ ಹೋಟ್ಲು. ಅಂದರೆ ಅದು ಅಲ್ಲಿ ಒಂದು ಹೊಲ್ಡ್ರ ಹೋಟ್ಲು, ಒಂದು ಭಟ್ರ ಹೋಟ್ಲು ಅಂತ ಹೇಳಿತ್ತು. ಇದು 2 ಹೋಟ್ಲು ನಡೀತಾ ಇತ್ತು. 52ರಲ್ಲಿ ಅಜ್ಜ KT ಸ್ಟಾರ್ಟ್ ಮಾಡಿದರು. ಅಜ್ಜ ಮತ್ತು ಅಪ್ಪ ಸೇರಿಕೊಂಡು KT ಮಾಡಿ ಲಕ್ಷ್ಮೀ ನಿವಾಸ ಅಂತ ಹೇಳಿ.
ಫಸ್ಟ್ KT ಸ್ಟಾರ್ಟ್ ಆದ್ದು ಲಕ್ಷ್ಮೀ ನಿವಾಸ 1952ರಲ್ಲಿ ಸ್ಟಾರ್ಟ್ ಆದದ್ದು. ಅವರು ಡಬಲ್ ಲೇಯರ್ ಕಲರ್ ಮಾಡಿ ಅದು ಪ್ರಸಿದ್ಧ ಆಯ್ತು ಅದು. ಆಗ ನಮ್ಮ ಮನೆಯಲ್ಲಿಯೇ ಇದ್ದ ಏನಿದೆ ಡಬಲ್ ಲೇಯರ್ ಕಲರ್ ಅಂದ್ರೆ ಅರ್ಥ ಅಲ್ಲ. ಅದು ಯಾಕೆ ಅಜ್ಜ ಇಲ್ಲಿ ಮೆಡ್ರಾಸ್ಗೆ ಹೋಗಿ ಬಂದು ಅದನ್ನ ಕಲ್ಕೊಂಡು ಬಂದ್ರು ಅಲ್ಲಿ ಏನು ಟೀ ಮಾಡೋದು. ಆ ಓ ಮಡ್ರಾಸ್ ಅಲ್ಲಿ ಈ ರೀತಿ ಟೀ ಇದೆ. ಯಾವ್ದು ಗೊತ್ತಾ ನಿಮ್ಗೆ? ಮಡ್ರಾಸ್ ಅಲ್ಲಿ ಒಂದು ಇದ್ರಲ್ಲಿ ಮಾಡ್ತಾರೆ ಚಾಯ್, ಅಲ್ಲಿ ತಮಿಳ್ನಾಡು ಚಾಯ್ನೇ ಅಂತಾರೆ ಅದಕ್ಕೆ. ಸೊ ಅಂದ್ರೆ ಮೊದಲು ಡಿಕಾಷನ್ ರೆಡಿ ಮಾಡೋದು, ಆಮೇಲೆ ಅದಕ್ಕೆ ಹಾಲು ಹಾಕೋದು. ನಾವು ಡಿಕಾಷನ್ ಮೇಲೆ ಹಾಕಿದ್ದು ಅಷ್ಟೇ. ನೀವು ಅದಕ್ಕೆ ನಾವು ಹಾಲು ಕೆಳಗೆ ಹಾಕಿದ್ದು, ಡಿಕಾಷನ್ ಮೇಲೆ ಹಾಕಿದ್ದು. ಓ ಅಲ್ಲಿ ಡಿಕಾಷನ್ ಹಾಕಿ ಆನಂತರ ಹಾಲು ಹಾಕ್ತಾರೆ. ನಾವು ಡಿಕಾಷನ್ ಹಾಲು ಹಾಕಿ ಡಿಕಾಷನ್ ಹಾಕಿದ್ದು ಅಜ್ಜ ಸ್ಟಾರ್ಟ್ ಮಾಡಿದ್ದು 52ರಲ್ಲಿ. ಅದಕ್ಕೆ ಏನಂತ ಹೆಸರು ಕೊಟ್ಟರು? ಅವ್ರಿಗೆ KT ಇಂದ ಕಲ್ಲಡಕ ಚಾಯ್ ಅಂತ ಕೊಟ್ಟರು. ಅದಂದ್ರೆ ಆಗ ನಮ್ಮ ಮನೆಯಲ್ಲಿ ಹಸು ಇತ್ತು, 10-12 ದನಗಳು ಎಮ್ಮೆಗಳೆಲ್ಲ ಇದ್ದವು. ಅದರ ಹಾಲೆ ನಮ್ಮ ಹೋಟ್ಲಿಗೆ ಯೂಸ್ ಆಗ್ತಿತ್ತು. ಆಗ ಚಾ ಅಂತ ದಪ್ಪ ಅಂತ ಜಪ್ಪತ್ತಾಗ್ತಿತ್ತು, ಕಡಾಕಾಗಿ ಕುಡಿಲಿಕ್ಕೆ ಭಾರಿ ಮಜಾ ಇತ್ತು. ಆಗ ಕಾಫಿಗೆ ರಿಮ್ ಜಿಮ್ ಮಾಡ್ತಿದ್ರು ಅವರು. ಆಗ ನಮಗೆ ದೇವಗೆ ಆಗ ನಮಗೆ BTF ಚಾದ ಹೊಡಿದ್ದದು, BTF ಅಂತ. ಅದು BTF ಬಂದಾದ ಮೇಲೆ ಅಲಗೇಶ್ವರಿ ಆಯಿತು. ಅಲಗೇಶ್ವರಿ ಬಂದ ಮೇಲೆ ಈಗ ದೇವಗಿರಿ ಚಾ, ಈಗ ನಾನೀಗ ಯೂಸ್ ಮಾಡೋದು ದೇವಗಿರಿ ಚಾವೇ. ಸೊ ಹೀಗೆ ನಿಮ್ಮ KT ಅನ್ನೋದಾಗುತ್ತೆ. KT ಇಡೀ ಕರ್ನಾಟಕದಲ್ಲಿ ನೀವು ಒಬ್ಬರೇ KT ಮಾಡೋದಲ್ಲ? ಅಲ್ಲ, ಈಗ ಎಲ್ಲ ಕಡೆಯಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲ ಇರ್ಲಿ, ಆದ್ರೆ ಪ್ರಾರಂಭ ಮಾಡಿದ ನಿಮ್ಮ ಲಕ್ಷ್ಮೀ ನಿವಾಸ ಹಿರಿಯರೇ ಮೂಲ ಲಕ್ಷ್ಮೀ ನಿವಾಸ. ಅದು ಕಲ್ಲಡ್ಕ ಟೀ ಎಷ್ಟು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಕಲ್ಲಡ್ಕ KT ಅಂತ ಹೇಳಿ ನೀವು ಕೇಳಿರ್ತೀರಾ. ಅದ್ರ ತುಂಬಾ ವಿಶೇಷವಾಗಿ ಹೇಳಿ ಅಜ್ಜನವರು ಅಪ್ಪ ಸೇರ್ಕೊಂಡು ಮಾಡಿದ್ದು ಅದು. ಸೊ ಇದಾದ್ಮೇಲೆ ಆ ಚಾಯ್ ಹೇಗೆ ಸರ್ ಫೇಮಸ್ ಆಗಿತ್ತು? ಆಮೇಲೆ ಚಾ ಅಂದರೆ ಇದರಲ್ಲಿ ಫೇಮಸ್ ಆಯಿತು. ಆಮೇಲೆ ಚಾ ಅಲ್ಲಿ ಒಬ್ಬರು ರಾಮಚಂದ್ರ ಆಚಾರ್ ಅಂತ ಇದ್ದರು ಸ್ಟಾರ್ಟ್ ಮಾಡಲಿಕ್ಕೆ. ಅಪ್ಪನ ಮೇಲೆ ಅವ್ರು ಮಾಡಿದ್ರು ಅಲ್ಲಿ. ಅಪ್ಪ ಇದರಲ್ಲಿರುವಾಗ ಅವ್ರು ಮಾಡಿದರು. ರಾಮಚಂದ್ರ ರಾಜ ಮೇಲೆ ಸುಬ್ರಾಯ ಪ್ರಭು ಅಂತ ಬಂದರು. ಅವರು ಮಾತ್ರ ಲೀಡ್ಗೆ ತಂದರು ಅದನ್ನು. ಫುಲ್ ಫೇಮಸ್ ಬಂದು ಸುಬ್ರಾಯರ ಕೈಯಿಂದ. ಸುಬ್ರಾಯರ್ ಅವರು ಎಲ್ಲ ತೀರೋಗಿದ್ದಾರೆ. ಈಗ ರಾಮಚಂದ್ರ ಆಚಾರ್ಯ ತೀರೋಗಿದ್ದಾರೆ, ಸುಬ್ರಾಯರ್ ತೀರೋಗಿದ್ದಾರೆ. ಸೊ ಇವರೆಲ್ಲ ಪ್ರಾರಂಭ ಆಯಿತು ಹೋಟೆಲ್. ಆ ಸಮಯದಲ್ಲಿ ನಿಮ್ಮ ಗ್ರಾಹಕರು ಅಂದ್ರೆ ಹೇಗೆ ಬರ್ತಾ ಇದ್ರು? ಯಾರು ಬರ್ತಾ ಇದ್ರು ಹೆಚ್ಚು? ನನಗೆ 3 ಧರ್ಮದವರು ಬರ್ತಾ ಇದ್ರು. ಕ್ರಿಶ್ಚಿಯನ್ ಬರ್ತಿದ್ರು, ಮುಸ್ಲಿಂ ಬರ್ತಿದ್ರು, ಹಿಂದೂಗಳು ಬರ್ತಿದ್ರು, ಎಲ್ಲ ಒಟ್ಟಿಗೆ ಇತ್ತು. 3 ಧರ್ಮದ ಸಮ್ಮಿಲನ. ಕಲ್ಲಡ್ಕ ಅಂದ ಕೂಡಲೇ ಆ ಕಾಲದಲ್ಲಿ ಅಂದ್ರೆ ಬೆಂಗಳೂರು ಮಂಗಳೂರು ಹೈವೇ ಹೋಗೋರು ಬರೋರ? ಊರಿನವರು ಎಲ್ಲ ಊರಿನವರು ಚಹಾ ಮಾತ್ರ ಇದು ಮಾಮೂಲಿ ಚಹಾ ಕುಡಿತಿದ್ರು. ಇವರು ಮಾತ್ರ ಗಾಡಿಯಲ್ಲಿ ಬಂದವರು KT ಕುಡಿತಿದ್ರು. ಅದಾದ್ಮೇಲೆ ನೀವು ಆನಂತರ ಅಧಿಕಾರ ಬದಲಾವಣೆ ಹಾಕೊಂಡು ಹೋಗುತ್ತೆ. ನಿಮ್ಮ ಅಜ್ಜ ಅವರಿಂದ ತಂದೆ ತೀರೋದ್ರು ಫಸ್ಟಿಗೆ. 88 ತಂದೆ ತೀರೋದ್ರು. ಅದಾದ್ಮೇಲೆ ನಮ್ಮ KT ಒಟ್ಟಿಗೆ ಒಂದು ಅಜ್ಜಿ ಇದ್ರು, ನನ್ನ ಪಿಜ್ಜಿ ಭಾಗೀರಥಮ್ಮ ಅಂತ. ಅವರು ನಮ್ಮ ಅಜ್ಜನಿಗೆ ಬೆನ್ನೆಲುಬಾಗಿದ್ರು. ಅವರು ಮನೆಯಲ್ಲಿ ಅಂಬಡೆ ಮಾಡೋದೆಲ್ಲ ಅವರೇ. ಅಜ್ಜನಿಗೆ ಸಪೋರ್ಟ್. ಅವರು 89 ತೀರೋದ್ರು, ಅಜ್ಜ 90 ತೀರೋದ್ರು. ಆಮೇಲೆ ಸ್ವಲ್ಪ ತೊಂದರೆಲ್ಲಾಗಿ ಮತ್ತೆ ಪುನಃ ಇಂಪ್ರೂವ್ಮೆಂಟ್ ಆಯಿತು KT. 2004ಕ್ಕೆ ನಾನು ಸ್ಪ್ಲಿಟ್ ಆಗಿ ಹೊರಗೆ ಬಂದೆ. ತಮ್ಮ ನೋಡ್ತಾ ಇದ್ದಾನೆ, ಆ ಹೋಟ್ಲನಿಗೆ ತಮ್ಮ ನೋಡ್ತಾ ಇದ್ದಾನೆ. ಅದು ಆದ್ರೆ ತುಂಬಾ ವಿಶೇಷ ಅಂದ್ರೆ ನಿಮ್ಮ ಹೋಟೆಲ್ ಬಂದ ಕೂಡಲೇ ನಿಮ್ಮ ಹೋಟೆಲಿನ ಒಂದು ಪಕ್ಕದಲ್ಲಿ ಮಸೀದಿ ಇದೆ, ಇನ್ನೊಂದು ಪಕ್ಕದಲ್ಲಿ ಶ್ರೀರಾಮನ ದೇವಸ್ಥಾನ ಇದೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಘಟನೆಗಳು ನಡೆದಿದ್ದು ಇಲ್ಲೇ. ಆಮೇಲೆ ವಿಶೇಷವಾಗಿ ಇಲ್ಲೊಂದು ರಿಸರ್ವ್ ಪೊಲೀಸ್ ವ್ಯಾನು ಸದಾ ಇರುತ್ತೆ. ಈ ಬೆಳವಣಿಗೆ ನೀವು ಹೇಗೆ ನೋಡ್ತೀರಾ? ಸಾಧಾರಣ ಒಂದು 15 ವರ್ಷ ಆಯಿತು ಗಲಾಟೆ ಎಲ್ಲ ಮುಗಿದು. ಈಗ ಕಲ್ಲಡಕ ಶಾಂತತೆ ಹೇಳಿದ್ರೆ ಎಲ್ಲ ಕಡೆಯಿಂದ ಕಲ್ಲಡಕ ಫಸ್ಟ್ ಶಾಂತತೆ, ಯಾವ ರೀತಿಯ ತೊಂದರೆ ಇಲ್ಲ. ಎಲ್ಲರೂ ಕೂಡಿ ಒಟ್ಟಿಗೆ ಅನ್ಯೋನ್ಯವಾಗಿದ್ದೇವೆ. ಕಲ್ಲಡ್ಕದಲ್ಲಿ ಗಲಾಟೆ ಯಾವ ಪ್ರಾರಂಭ ಆಗುತ್ತೆ ಸರ್? 1986ರಲ್ಲಿ ಮೊದಲ ಪ್ರಾರಂಭ. ಇದು ನಿಮ್ಮ ಬಿಸ್ನೆಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಇತ್ತು? ಇಂಪ್ಯಾಕ್ಟ್ ಬಂದು ಬಿಸ್ನೆಸ್ ಲಾಸೇ. ಹೋಟ್ಲು ಬಂದೆ. ಯಾಕೆ ಹೇಳಿದರೆ ಗಲಾಟೆ ಆದ ಕೂಡಲೇ ಎಲ್ಲ ಮುಸ್ಲಿಮ್ಸ್ ಬಂದ್ ಮಾಡ್ತಾರೆ, ಹಿಂದೂಗಳು ಬಂದ್ ಮಾಡ್ತಾರೆ. ಮತ್ತು 3-4 ದಿವಸ ಇವರು ಪೊಲೀಸ್ದವ್ರು ಕರ್ಫ್ಯೂ ಹಾಕಿಬಿಡ್ತಾರೆ. ಸೆಕ್ಷನ್ ಹಾಕಿದರೆ ಓಪನ್ ಮಾಡಲಿಕ್ಕೆ ಬಿಡೋದಿಲ್ಲ. ಆಮೇಲೆ 4 ದಿವಸ ಮೇಲೆ ಮಾಮೂಲಿ ಸ್ಟೇಜಿಗೆ ಬರ್ತದೆ, ಎಲ್ಲ ಮಾಡ್ತಿ ಬಿಡ್ತಾರೆ, ಪುನಃ ಒಂದಾಗ್ತದೆ. ಹಾಗೆ ನಿಮ್ಮ ಹೋಟೆಲ್ ಮೇಲೆ ದಾಳಿ ಆಗಿದ್ದು? ಏನಾಗಲಿಲ್ಲ, ದಾಳಿ ಏನಾಗಲಿಲ್ಲ. ಇಡೀ ಇದರಲ್ಲೇನೇ ಏನಾಗಲಿಲ್ಲ. 2 ಹೋಟ್ಲ್ ಇತ್ತು. ಆ ಹೋಟ್ಲು ದಾಳಿ ಆಗಲಿಲ್ಲ. ನಾನು ಬಂದು ಇಲ್ಲಿ ಕೆಳಗೆ ಮಾಡಿದೆ, ಸಿಂಗಾರಿ ಕಾಂಪ್ಲೆಕ್ಸಲ್ಲಿ ಮಾಡಿದೆ. ಅವ್ರು ನಂಗೆ ಕೊಟ್ಟು ಸಿಂಗಾರಿ ಹಾಜಾರು ಅಂತ, ಸುಲೇಮನ್ ಹಾಜಾರು ಅಂತ 2005ಕ್ಕೆ ಕರೆದು ನೀವು ಹೋಟ್ಲು ಮಾಡಿದಾನ ಅಂತೇಳಿ ಅವರ ಹೋಟ್ಲನ್ನು ಕೊಟ್ಟು. ಯಾಕೆಂದ್ರೆ ಕಲ್ಲಡ್ಕ ಅಂತ ಬಂದ ಕೂಡಲೇ ಇಡೀ ರಾಜ್ಯದಲ್ಲಿ ಕೊತ ಒಂದು ಕುದಿತಾ ಇರುತ್ತೆ ಅವಾಗ ಹಿಂದೂ ಮುಸ್ಲಿಂ ದಂಗೆಯಲ್ಲಿ. ಇದನ್ನ ನೀವು ಹೇಗೆ ನೋಡ್ತೀರಾ ನಿಮ್ಮ ಇದರಲ್ಲಿ ದೃಷ್ಟಿಕೋನದಲ್ಲಿ? ಈಗ ಹೇಳಿದರೆ ಯಾವ ರೀತಿಯಲ್ಲಿ ಈಗೆಲ್ಲ ಒಂದು ಒಗ್ಗಟ್ಟಾಗಿದ್ದೇವೆ, ನಾವು ಅಣ್ಣ ತಮ್ಮಂದರಾಗಿದ್ದೇವೆ. ಇಲ್ಲಿ ಎಲ್ಲ ಕಲ್ಲಡ್ಕ ಶಾಂತತೆಯಿಂದ ಇಲ್ಲ. ಆಗ ನೀವು ನೋಡುವ ಹೇಗಿತ್ತು ಪರಿಸ್ಥಿತಿ? ಆಗ ನೋಡುವ ನಮಗೆ ಬೇಸರ ಆಗ್ತಿತ್ತು ಗಲಾಟೆ. ನಮಗೆ ವ್ಯಾಪಾರ ಹೋಗ್ತಿತ್ತು, ವ್ಯಾಪಾರ ಇಲ್ಲ ಒಂದು ಸೈಡಲ್ಲಿ. ಇದಾದ ಮೇಲೆ ಗಲಾಟೆ ನಿಲ್ತಿತ್ತು. ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಟ್ಟಿಗೆ ನಿಮ್ಮ ಅಂಗಡಿ ಬರ್ತಿದ್ರು. ಆಮೇಲೆ ಗಲಾಟೆ ಆಗಿದೆ ಅಂತ ಯಾರಿಗೂ ಗೊತ್ತಿರೋದಿಲ್ಲ. ಅಲ್ಲಿ ಜೀಪು ಆಚೆ ಓಡಾಡ್ತಾ ಇರ್ತದೆ ಅಷ್ಟೇ. ನಾನು ಫಸ್ಟ್ ಗಲಾಟೆ ಆಯ್ತಲ್ಲ, ಈಗ ಗಲಾಟೆ ಆಗಿ ಮರುದಿವಸ ನಾನು ಹೋಟ್ಲ್ ಓಪನ್ ಮಾಡ್ತಾನೆ. ಆಗ SI ಬಂದು ಬಡಿತಾರೆ, ಮತ್ತೆ ಬಂದ್ ಮಾಡಿ, ಗಲಾಟೆ ಆಗಿದೆಲ್ಲ, ನೀವು ಯಾಕೆ ಓಪನ್ ಮಾಡ್ತೀರಿ ಅಂತ ಹೇಳಿದ್ದಾರೆ. ಆದರೆ ಒಂದು ಮಧ್ಯಾಹ್ನದಲ್ಲಿ ಬಂದ್ ಮಾಡಿ ಮತ್ತೆ ಓಪನ್ ಮಾಡಿ ಮಧ್ಯಾಹ್ನ ಬಂದ್ ಮಾಡ್ತಿದ್ದೆ ಒಂದೇ ದಿವಸ. ಮತ್ತೆ ಅವ್ರಿಗೆಲ್ಲರೂ ಕೇಳಿದ್ರು, ರಾಜನ್ನೆಲ್ಲ ಓಪನ್ ಇತ್ತಿಂದ ಎಂಗೆಲ್ಲ ಓಪನ್ ಮಲ್ಪೋಲಿ, ಧೈರ್ಯದೇ ಮಲ್ಪೋಲಿ ಅಂತ. ಅದೊಂದು ಟ್ರೆಂಡ್ ಇತ್ತು. ನಾನೆಂತ ಮಾಡಿದೆ, ಎಷ್ಟೇ ಇದಾದರೂ ಸಹ ನಾನು ಓಪನ್ ಮಾಡ್ತಿದ್ದೆ, ಧೈರ್ಯದಲ್ಲಿ ಓಪನ್ ಮಾಡ್ತಿದ್ದೆ. ಅದಕ್ಕೆ ಎಲ್ಲರೂ ಓಪನ್ ಮಾಡ್ತಿದ್ರು. ಮತ್ತೆ
ಓ ಅದು open ಆದ ಮೇಲೆ ಕಲ್ಲಡ್ಕದಲ್ಲಿ ಎಲ್ಲಾ ಗಲಾಟೆ ನಿಂತ್ಕೊಳ್ಳೆ ಫಸ್ಟ್ ಹೋಟೆಲ್ ಇದೇ ಪ್ರಾರಂಭ. ನಮ್ದೇ ಪ್ರಾರಂಭ. ನೀವು ಓಪನ್ ಇದೀರಂತ ಇಡೀ ಎಲ್ಲರೂ ಎಲ್ಲ ಓಪನ್ ಆಗುತ್ತೆ ಆಗಿದೆ, ಆಗ್ತಾ ಇದೆ ಈಗೇನಿಲ್ಲ, ಈಗ ಆಗ್ತಾ ಉಂಟು. ಅದು ನಾನು ಬೆಳಿಗ್ಗೆ 5 ಗಂಟೆಗೆ ಓಪನ್, ಡೈಲಿ 5 ಗಂಟೆ ಓಪನ್ ಮಾಡ್ತೇನೆ. ನಂದು ಓಪನ್ ಅಂತ ಹೇಳಿದ್ರೆ ಕೇಳ್ತಾರೆ ಅಲ್ಲಿ ರಾಜೇಂದ್ರ ಓಪನ್ ಉಂಟಾ ಕೇಳ್ತಾರೆ. ಅದು ಓಪನ್ ಉಂಟು ಅಂದರೆ ಓಪನ್ ಮತ್ತೆ ಎಲ್ಲರೂ ಓಪನ್. ಇದಾದ್ಮೇಲೆ 86ರಿಂದ ಗಲಾಟೆಗಳು ನಡೆಯುತ್ತೆ, ಸಮಸ್ಯೆಗಳು ಎದುರಿಸ್ತೀರಾ. ಆದರೆ ನಿಮ್ಮ ವ್ಯಕ್ತಿತ್ವವಾಗಿ ನಿಮ್ಮ ಮೇಲೆ ಏನು ಪರಿಣಾಮ ಬೀರುತ್ತೆ? ನಮಗೆ ಏನು ತೊಂದರೆ ಆಗಲಿಲ್ಲ. ಜನರು ಅಂದರೆ ಹೇಳೋದಿದ್ರೆ ಅಂತ ಹೇಳೋದು, ಅದಕ್ಕೆ ಒಂದು ಟೈಮಲ್ಲಿ ಇರ್ತವೆ. ಅದು ಕಿಡಿಗೇಡಿಗಳನ್ನು ಮಾಡೋದು, ವ್ಯಾಪಾರಸ್ಥರು ಮಾಡೋದಲ್ಲ. ಕಿಡಿಗೆ ನಮ್ಮವರ ಹಿಂದೂಗಳಲ್ಲಿದ್ದಾರೆ, ಮುಸ್ಲಿಮ್ಸಲ್ಲಿದ್ದಾರೆ ಕಿಡಿಗೇಡಿಗಳು. ಅವರಿಂದ ಆಗಿ ನಡೆದ ಘಟನೆಗಳು ಹೊರತು ಆಮೇಲೆ ಅವರನ್ನೆಲ್ಲ ಕೊಂಡದ ಮೇಲೆ ಕ್ಲೀನ್. ಈಗ ಕೇಸ್ ಆಗಿ ಮುಗಿದು ಇತ್ತೀಚೆಗೆಲ್ಲ ಕೇಸುಗಳು ಮುಗೀತು. ಈಗ ಯಾರಿಲ್ಲ, ಎಲ್ಲ ಶಾಂತತೆಯಲ್ಲಿ ಒಂದು 10 ವರ್ಷದಿಂದ ಕಲ್ಲಡ್ಕ ಶಾಂತತೆಯಲ್ಲಿದೆ. ಯಾವ ರೀತಿ ತೊಂದರೆ ಇಲ್ಲ, ಯಾವ ಗಲಾಟೆ ಸಹ ಇಲ್ಲ. ಇವತ್ತು ನಾವು ರಾಜ್ಯಕ್ಕೆ ಒಂದು ಮೆಸೇಜ್ ಕೊಡಬೇಕು ಅಥವಾ ಒಂದು ಇದಂತ ಹೇಳಿದರೆ ಕಲ್ಲಡ್ಕ ಅನ್ನೋದು ಹಿಂದೂ ಮುಸ್ಲಿಂ ದಂಗೆಗೆ ಅತ್ಯಂತ ಬಲಿಯಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಅಂದರೆ ಕಲ್ಲಡ್ಕ. ಅದರ ಎರಡರ ಮಧ್ಯನೂ ಸೇತುವೆಯಾಗಿ ಇದ್ದಂಥದ್ದಂದರೆ KT ಹೋಟೆಲು. ಇವತ್ತು ನೀವು ರಾಜ್ಯದ ಜನತೆಗೆ ಏನು ಹೇಳ್ತೀರಾ? ಈಗ ಜನತೆಗೆ ನಾವೆಲ್ಲರೂ ಕೂಡಿ ಬಾಳೋಣ, ಒಗ್ಗಟ್ಟಾಗಿರೋಣ. ಯಾವ ಗಲಾಟೆ ಬಂದು ನಾವೇ ಸಮಸ್ಯೆಯನ್ನು ಪರಿಹರಿಸಿಕೊಳ್ಬೇಕು ಹೊರತು ಅದನ್ನು ದೊಡ್ಡದು ಮಾಡಲಿಕ್ಕೆ ಹಿರಿಯವರು ಯಾರು ಬಿಡಲೇಬಾರದು. ಈಗ ಹಾಗನ್ನು ಬಿಡುವುದಿಲ್ಲ. ಗಲಾಟೆ ನಡೆದು ಗಲಾಟೆಗೆ ಸಪೋರ್ಟ್ ಮಾಡಿದರೆ ಮಾತ್ರ ಗಲಾಟೆ ಆಗ್ತದೆ. ಸಪೋರ್ಟ್ ಮಾಡದಿದ್ದರೆ ಯಾವ ಗಲಾಟೆ ಆಗೋದು ಅಲ್ಲಿಗೆ ನಿಲ್ತದೆ. ಇದರಲ್ಲಿ ವಿಶೇಷವಾಗಿ ರಂಜಾನ್ ಬರುತ್ತೆ. ರಂಜಾನ್ನಲ್ಲಿ ಉಪವಾಸ ಇರುತ್ತೆ. ಉಪವಾಸದ ಸಮಯದಲ್ಲಿ ತಮ್ಮದು ಒಂದು ಇಫ್ತಿಯಾರ್ ಇರುತ್ತೆ. ಏನು ಸರ್ ಇದು ಕತೆ? ಇದು ನಾನೆಂದರೆ ಒಂದು 15 ವರ್ಷದಿಂದ ನನಗೆ ಕೊಡಬೇಕು ಹೇಳಿ ಮನಸ್ಸಾಯಿತು. ಅಂದರೆ ನನಗೆ ಹಿಂದೂಗಳು ವ್ಯಾಪಾರ ಕೊಡ್ತಾರೆ, ಮುಸ್ಲಿಮರು ವ್ಯಾಪಾರ ಕೊಡ್ತಾರೆ, ಕ್ರಿಶ್ಚಿಯನ್ಸ್ ವ್ಯಾಪಾರ ಕೊಡ್ತಾರೆ. ಹಾಗೆ ಅವರಿಗೆ ನಾನು ಕೊಡಲಿಕ್ಕೆ ಏನು ಆಗೋದಿಲ್ಲ ಆ ಟೈಮಲ್ಲಿ. ಅದಕ್ಕೆ ನಾನು ಇಫ್ತಾರ್ಗೆ ಹೇಳಿದೆ. ನಾನು ನನ್ನ ಫ್ರೆಂಡ್ ಒಬ್ಬ ಇಲ್ಲಿ ಮಸೀದಿಯಲ್ಲಿ ಅಧ್ಯಕ್ಷ ಆಗಿದ್ದ, KS ಇಸ್ಮಾಯಿಲ್ ಅಂತ. ಅವಂತ ಹೇಳಿದೆ, ಈಗೀಗ ನಾನು ಕೊಡ್ತೇನೆ, ಆಗ್ಬೋದು ಕೊಡು, ನಿನ್ನ ಇಷ್ಟ ಅಂತ ಹೇಳಿದ. ಹಾಗೆ ನಾನು ಅವತ್ತಿನ ಸ್ಟಾರ್ಟ್ ಮಾಡಿದ್ದೇನೆ ಕೊಡಲಿಕ್ಕೆ. ಏನು ಇಫ್ತಿಯಾರ್ ಕೂಟ ಈಗ 15 ವರ್ಷ ನಡೀತಾ ಇದೆ ಈಗ ಇಫ್ತಿಯಾರ್ ಕೂಟ. ಇದಾದ ಮೇಲೆ ಇನ್ನೊಂದು ಸೈಡಿಗೆ ನೀವು ಈ ಸೈಡ್ ಬಂದರೆ ಹಿಂದೂಗಳ ಸೈಡಿಗೆ ವಿಶೇಷವಾಗಿ ನಮ್ಮ ದೇವಸ್ಥಾನ ಕೊಡ್ತಾ ಇರ್ತೇನಲ್ಲ, ಅನ್ನದಾನಕ್ಕೆ ದುಡ್ಡು ಕೊಡ್ತಾ ಇರ್ತೇನೆ. ಅದು ಈಕ್ವಲ್ ಆಗಿರ್ತೇನೆ, ನಾನು ನೋಡ್ತಾ ಇರ್ತೇನೆ. ಸೊ ಒಟ್ಟಾರೆಯಾಗಿ ರಾಜೇಂದ್ರ ಅವ್ರದ್ದು ತುಂಬ ವಿಶೇಷ ಅಂದರೆ ಭಾವೈಕ್ಯತೆ ಕೊಂಡಿಯಾಗಿದ್ದಾರೆ ಅಂತ ಹೇಳಿದ್ರೆ. ಒಂದು ಕಡೆ ನಾನು ಹೇಳಿದೆ ಮಸೀದಿ ಅಂತೇಳಿ, ಒಂದು ಕಡೆ ಶ್ರೀರಾಮ ಮಂದಿರ. ಅದು ಶ್ರೀರಾಮ ಮಂದಿರ ಅಂದ್ರೆ ಭಾರಿ ಹೆಸರುವಾಸಿ ಮಂದಿರ. ಭಜನಾ ಮಂಡಳಿ ಅಂತೂ ಭಾರಿ ಹೆಸರಲ್ಲ ಅವತ್ತಿದ್ದ ಕಾಲದಿದ್ದರೆ. 100 ವರ್ಷ ಇತಿಹಾಸ ಇದೆ ಅದಕ್ಕೆ. ಅದ್ರ ಮಧ್ಯ ಏಕೈಕ ಕೊಂಡಿಯಾಗಿರೋದಂದ್ರೆ ರಾಜೇಂದ್ರ ಅವರು. ಸರ್, ಇದಾದ ಮೇಲೆ ಇಫ್ತಿಯಾರ್ ಆಯಿತು, ಇದು ಆಯಿತು. ಇದಾದ ಮೇಲೆ ನೀವು ಒಂದು ವೇಳೆ ಮೊನ್ನೆ ನಿಮ್ಮ ಗೃಹ ಪ್ರವೇಶ ಆಗುತ್ತೆ. ಇದು ಬಹುದೊಡ್ಡ ಸುದ್ದಿ ಸದ್ದು ರಾಜ್ಯದಲ್ಲಿ ಸದ್ದು ಮಾಡುತ್ತೆ. ಏನು ಸರ್ ವಿಶೇಷ ಗೃಹ ಪ್ರವೇಶದ್ದು? ಗೃಹ ಪ್ರವೇಶ ವಿಶೇಷ ಹೇಳಿದ್ರೆ ನನಗೊಂದ್ರೆ, ಯಾಕಂದ್ರೆ ಕಲ್ಲಡ್ಕ ಅಂದ್ರೆ ಹಿಂದೂ ಮುಸಲ್ಮಾನರು ಒಟ್ಟಿಗೆ ಭೇಟಿನೇ ಆಗೋದಿಲ್ಲ ಅನ್ನೋದು ರಾಜ್ಯಕ್ಕೊಂದು ಮೆಸೇಜ್ ಇದೆ. ಆದರೆ ತುಂಬಾ ವಿಶೇಷವಾಗಿ ರಾಜೇಂದ್ರ ಅವರ ಗೃಹ ಪ್ರವೇಶದಲ್ಲಿ ಎಲ್ಲರನ್ನೂ ಒಟ್ಟಿಗೆ ನೋಡ್ಲಿಕ್ಕೆ ಸಿಗುತ್ತೆ. ಕಲ್ಲಡ್ಕದಲ್ಲಿ ಹಿಂದೂ ಮುಸ್ಲಿಮ್ರು ಎಲ್ಲ ಒಟ್ಟಿಗೆ ಇರ್ತಾರೆ. ಏನು ಸರ್ ವಿಶೇಷ? ನಾನೆಂದರೆ ನನಗೊಂದು ಮನೆಗೊಂದು ಸಣ್ಣದು ಆಗಬೇಕಾದ ಆಸೆ ಇತ್ತು. ಹಾಗೆ ಅದನ್ನು ಕಟ್ಟಿದ ಮೇಲೆ ನನಗೆ ಕಂಡಿತ್ತು, ನನಗೆ ವ್ಯಾಪಾರ ಕೊಡೋದು ಹಿಂದೂಗಳು, ಮುಸ್ಲಿಮ್ಗಳು, ಕ್ರಿಶ್ಚಿಯನ್ಸ್ ಇವರಿಗೊಂದು ಕರೆದು ಊಟ ಹಾಕಬೇಕು ಅಂತ ಆಸೆ ಇತ್ತು ನನಗೆ. ಹಾಗೆ ನನ್ನ ಮಗನಿಗೆ 3 ಜನ ಇಡೀ ಮುಸ್ಲಿಮ್ಸ್ ಮನೆಗೆ, ಹಿಂದೂಗಳ ಮನೆ, ಕ್ರಿಶ್ಚಿಯನ್ ಮನೆಗೆ ನಾನು ಕೊಟ್ಟಿದ್ದೇನೆ, ಅವನು ಕೊಟ್ಟಿದ್ದಾನೆ, ಮಗ ಸೌಕು ಕಾಗದ ಕೊಟ್ಟಿದ್ದಾನೆ. ಮತ್ತು ನಾನು ಹೋಗಿ ಪ್ರಭಾಕರ ಭಟ್ರ ಹತ್ರ ಕೇಳಿದೆ, ಶ್ರೀರಾಮ ಶಾಲೆ ಗ್ರೌಂಡನ್ನು ನನಗೆ ಕೊಡಬೇಕು ಅಂತ ಕೇಳಿದೆ. ಶ್ರೀರಾಮ ಶಾಲೆ ಗ್ರೌಂಡ್ ಕೊಡಬೇಕು ಅಂತ. ಆಯ್ತು ಕೊಡುವ, ಅದಕ್ಕೆ ನೀನು ಬರೆದು ಕೊಡು ಅಂತ ಹೇಳಿದರು. ಅಲ್ಲಿದ್ದು ಶಾಲೆದ್ದೇ ನೀರು, ಶಾಲೆ ಜಾಗ ಕೊಟ್ಟರು. ಶಾಮಿಯಾನೆಲ್ಲ ಹಾಕಿ ಇದು ಮಾಡಿದೆ, ಅವರಿಗೆ ಬೇಕಾದ ವ್ಯವಸ್ಥೆ ಎಲ್ಲ ಮಾಡಿದೆ. ಡಾಕ್ಟ್ರಿಗೆ ಆಶ್ಚರ್ಯ ಆಗಿದೆ, ನೀನು ಇಷ್ಟೊಂದು ಇದು ಮಾಡಿದ್ಯಾ ಅಂತೇಳಿ. ನನಗೊಂದು ಹೇಳಿದ್ರು, ಇತಿಹಾಸ ನಿರ್ಮಿಸಿದ್ದೆ ಕಲ್ಲಡ್ಕದಲ್ಲಿ. ಅದು ಶ್ರೀರಾಮ ಶಾಲೆಯ ಗ್ರೌಂಡಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಒಟ್ಟಿಗೆ ಊಟ ಮಾಡಿದ್ದು ವಿಶೇಷ ಅಂತ ಹೇಳಿದ್ದಾರೆ. ಅದು ನನ್ನ ಭಾಗ್ಯ ಅಂತ ಹೇಳ್ತೇನೆ ನಾನು. ಯಾಕೆ ಹೇಳಿದರೆ ಎಲ್ಲರೂ ಒಗ್ಗಟ್ಟಾಗಿರೋದು ನನಗೆ ಭಾರಿ ಖುಷಿ. ನಾವೆಲ್ಲರೂ ಒಗ್ಗಟ್ಟಿದ್ದರೆ ದೇಶವನ್ನು ಯಾವ ರೀತಿಯೂ ಕೊಂಡೋಗ್ಬೋದು ಅಂತ ಇದು ನಿದರ್ಶನ ನನಗೆ ಅಷ್ಟೇ. ತುಂಬ ವಿಶೇಷ ಅಂತ ಹೇಳಿದರೆ ಶ್ರೀರಾಮ ಶಾಲೆ ಮೈದಾನದಲ್ಲೇ ವಿಶೇಷವಾಗಿ ಗೃಹ ಪ್ರವೇಶದ ಕಾರ್ಯಕ್ರಮ ಮಾಡ್ತಾರೆ ಅಂತ ಹೇಳಿದರು. ಸರ್, ಅದಕ್ಕೆ ಅವ್ರು ಏನು ಹೇಳಿದರು? ಅದಕ್ಕೆ ಧಾರಾಳವಾಗಿ ಕೊಡುವ ಅಂತ ಹೇಳಿದರು, ಶಾಲೆ ಕೊಡುವ ಅಂತ ಹೇಳಿದ್ರು, ಕೊಟ್ಟಿದ್ದಾರೆ. ಅದಾದ್ಮೇಲೆ ನಾನು ಹೇಳಿದೆ, ತುಂಬ ನಾನು ಅಣ್ಣ ಅಂತ ಕರೆದು, ಅಣ್ಣ ನೀವು ಶಾಲೆ ಕೊಟ್ಟ ಕಾರಣ ಕಾರ್ಯಕ್ರಮ ಚೆಂದಾಗಿ ಆಯಿತು. ನನಗೆ ಶಾಲೆಗೆ ಅಂತ ವಿಶೇಷ ಹೇಳಿದರೆ, ನೀನು ಇತಿಹಾಸ ನಿರ್ಮಿಸಿದೆಯಲ್ಲ ಮಾರಾಯ ಕಲ್ಲಡ್ಕದಲ್ಲಿ, ಅದು ನನಗೆ ಭಾರಿ ಖುಷಿಯಾಗಿದೆ. ಎಲ್ಲರೂ ಒಗ್ಗಟ್ಟಲ್ಲಿ ಊಟ ಮಾಡಿದ್ದು ಇನ್ನೂ ಭಾರಿ ಖುಷಿ. ನಮ್ಮ ಶಾಲೆ ಗ್ರೌಂಡಲ್ಲಿ ಊಟ ಮಾಡಿದಾರಲ್ಲ, ಅದಕ್ಕೆ ಬೇರೆ ಒಂದು ಏನು ಹೇಳಬೇಕಾ ನಾನು ಅಂತ ಹೇಳಿದರು. ಭಾರಿ ಧನ್ಯವಾದ, ಇದು ಮಾಡಿದ್ದಾರೆ, ಬೇಷ್ ಮಾಡಿದ್ದಾರೆ ನನಗೆ ಅವರು. ನೋಡಿ, ನಾವು ಜಗತ್ತಲ್ಲಿ, ದೇಶದಲ್ಲಿ ಕೆಲವೊಂದು ವೇದಿಕೆಗಳ ಭಾಷಣಗಳನ್ನು ನೋಡಿದಾಗ ಅದು ಒಂದು ಬೇರೆನೇ ಇರುತ್ತೆ. ಆದರೆ ತುಂಬ ವಿಶೇಷ ಅಂತ ಹೇಳಿದರೆ ಅದನ್ನೇ ಅವ್ರ ಊರಿಗೆ ಇದು ಜಾಗಕ್ಕೆ ಬಂದಾಗ ಆ ಭಾವೈಕ್ಯತೆಗಳು, ಅವ್ರವ್ರ ರಿಲೇಷನ್ಗಳು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ಇದು ಉದಾಹರಣೆ ಕೊಡುತ್ತೆ. ಇದಾದಮೇಲೆ ಸರ್, ಆಮೇಲೆ 52ರಿಂದ ಪ್ರಾರಂಭ ಮಾಡ್ತೀರಾ KT ಹೋಟೆಲ್ನ. ನಂತರ ನಿಮ್ಮ ಸುರುಪದಿಗೆ ಯಾವಾಗ ಬರುತ್ತೆ ಇದು? ನನಗೆ 88ಕ್ಕೆ ನಾನು ತಂದೆ ತೀರೋದ್ರು, 89 ಅಜ್ಜಿ ತೀರೋದ್ರು, 90ಕ್ಕೆ ಅಜ್ಜಿ ತೀರೋದ್ರು.
ಒಂದು ನಾನು ತಮ್ಮನ ಒಟ್ಟಿಗೆ 2004ರವರೆಗೆ ಒಟ್ಟಿಗಿದ್ದೆವು. ನಾವು ಒಟ್ಟಿಗೆ ವ್ಯಾಪಾರ ಮಾಡ್ತಾ ಅದೇ ಲಕ್ಷ್ಮೀ ನಿವಾಸದಲ್ಲಿ ಒಟ್ಟಿಗಿದ್ದೆವು. ಆಮೇಲೆ ನಾನು ತಮ್ಮ ಅವನಿಗೆ ಒಂದು ನಮಗೆ ಕಂಡಿತ್ತು, ಬೇರೆ ಬೇರೆ ಹೋಗುವ, ಇನ್ನು ಮುಂದೆ ಮ್ಯಾರೇಜ್ ಆದ ಮೇಲೆಲ್ಲ ಇದಾಗುವ ಅಂತ ಹೇಳಿದರೆ ನಾನು ಬಂದು ಇಲ್ಲಿ ಕೆಳಗೆ ನನಗೆ ಇದು ಬಂದಾಗಿತ್ತು ಸಿಂಗಾರಿ ಕಾಂಪ್ಲೆಕ್ಸಲ್ಲಿ ಸುಲೇಮಾನ್ ಹಾಜ ನನ್ನವರಿಗೆ ನನಗೆ ಅವರು ಒಂದು ಅನ್ನ ಕೊಟ್ಟ ದೇವರು ಅಂತ ಹೇಳ್ತೇನೆ. ಯಾಕೆ ಹೇಳಿದರೆ ನನಗೆ ಅವರು ಕರೆದು ಒಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಹೋಟ್ಲು ಕರೆದು ಕೊಟ್ಟು ನೀನು ಮಾಡಬೇಕು ಹೋಟ್ಲು ಮಾಡು ಅಂತ ಹೇಳಿದರು. ಹಾಗೆ ನಾನು ಇದರಿಂದ ಹೋಟ್ಲು ಮಾಡಿದೆ. ನನಗೆ 1 ವರ್ಷದ ಬಾಡಿಗೆ ಬಿಟ್ಟಿದ್ದಾರೆ, 1 ವರ್ಷದ್ದು ರೂಮಿ ರೆಂಟ್ ಬಿಟ್ಟಿದ್ದಾರೆ, ರಂಜಾನ್ ಬರೋ ಅದರ ಎದುರಿಸಿ ಬಿಟ್ಟಿದ್ದಾರೆ. ನೀವು ಒಳ್ಳೆದಾದ ಮೇಲೆ ನನಗೆ ಕೊಡು ಅಂತ ಹೇಳಿದ್ದಾರೆ. ಯಾರು ಸರ್ ಅವರ ಹೆಸರು? ಸಿಂಗಾರ ಹಾಜಿ, ಸುಲೇಮಾನ್ ಹಾಜಿ ಅಂತ. ಸುಲೇಮಾನ್ ಹಾಜಿ ಅಂತ ಹಾಜಿ. ಅವ್ರಿಗೆ ನಿಮ್ಗೆ ಏನು ಅಷ್ಟೊಂದು ಇದು? ಅವರಿಗೆ ಅಂದರೆ ನಾನು ಒಳ್ಳೆದಾಗಬೇಕು, ಕಲ್ಲಡಕ್ಕೆ ರಾಜ ಅಂತ ಆಗಬೇಕು. ಇವತ್ತು ಕಲ್ಲಡಕ್ಕೆ ರಾಜ ಅಂತ ಹೇಳಿದ್ದು ನನಗೆ ಕಾರಣ ಸಿಂಗಾರಾಜ ಅವರು, ಸಿಂಗಾರಿ ಹಾಜರಿ ಅವರು ನನ್ನನ್ನು ತಂದು ಇಲ್ಲಿಗೆ ವಾಪಸ್ ಹೋಟೆಲ್ ಮಾಡಿಸಿದ ಕಾರಣ ಇವತ್ತು ನನ್ನ ಕಲ್ಲಡ ರಾಜನಾಗಿ ಮೆರೆದ ಅವರ ಕಾರಣದಿಂದ. ಸೊ ಈಗ ಕಲ್ಲಡ್ಕದ ರಾಜಣ್ಣ ಅನ್ನೋದು ನಿಮ್ಗೆ ಅದಕ್ಕೆ KT ಹೋಟೆಲ್ ರಾಜಣ್ಣ ಅದಕ್ಕೆ ಬಂದದ ಹೆಸರು. ಕಾರಣ ಮೂಲ ಸಿಂಗಾರಿ ಹಾಜಾರಿ ಸುಲೇಮಾನ್ ಹಾಜಿ ಅವರನ್ನು ನಾನೊಂದು ದೇವರಂತ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಕೆಲವರು ಹೇಳ್ತಾರೆ ದೇವರು ಹೇಳಬಾರ್ದು ಅಂತ, ಆದರೆ ನನಗೆ ಅನ್ನ ಕೊಟ್ಟ ದೇವರು ಅವರು. ಯಾಕೆಂದರೆ ಅಲ್ಲಿ ನಾನು ಸೋತ ಟೈಮಲ್ಲಿ ನನಗೆ ಅನ್ನಕ್ಕೆ ದಾರಿ ಕೊಟ್ಟವರು ಅವರು. ಹೋಟ್ಲು ಮಾಡಿ ನೀನು, ನಾನಿದ್ದೇನೆ ಅಂತೇಳಿ. ಕಂಪ್ಲೀಟಾಗಿ ಸೋಲ್ತೀರಾ? ಸೋತು ಹೋಗಿದ್ದೆ, ಹೋಗಿ ಬೇರೆಲ್ಲ ಕಡೆಗೆ ಹೋಗಿ ಮತ್ತೆ ಬಂದದ್ದು ಇಲ್ಲಿಗೆ ನಾನು. ಕಾರಣ ಸ್ಪಿಟ್ ಆದ ಮೇಲೆ ಒಟ್ಟಿಗೆ ನನಗೆ ತಮ್ಮ ಬೇರೆ ಆಗ್ತೀರಾ? ಬೇರೆ ಆದ ಮೇಲೆ ನಾನು ಚಿಕ್ಕಪ್ಪನೊಟ್ಟಿಗೆ 1 ವರ್ಷ ಹಳೆಂಗಡಿಯಲ್ಲಿದ್ದೆ. ಹಳೆಂಗಡಿ ಲಕ್ಷ್ಮೀ ಗಣೇಶ್ ಅಂತ ಹೋಟ್ಲಿದ್ದೆ. ಹಾಗೆ ನಾನು ಬಂದು ಲಕ್ಷ್ಮೀ ಗಣೇಶ್ ಅಂತ ನನ್ನ ಆನಂದ ಚಿಕ್ಕಪ್ಪ ಅಪ್ಪನ ತಮ್ಮ ಅವರನ್ನು ಎಲ್ಲ ಕಲಿತು ಹೇಳಿದೆ ಅದಕ್ಕೆ ಒಂದು ನಮ್ಮ ಬೌದೂರು ಮೊಹಮ್ಮದ್ ಅಂತ, ಮತ್ತು ಪಾನ್ ರಮೇಶ್ ಅಣ್ಣ ಅಂತ, ದಾವೂದ್ ಇಬ್ರಾಹಿಂ ಅಂತ, ಇವರು 3 ಜನ ಸೇರಿ ರಾಜನ ಕಲ್ಲಡಕ್ಕೆ ಬರಲೇಬೇಕು ಅಂತೇಳಿ, ಮತ್ತೊಂದು ಸೈಕಲ್ ನೋಣೆ ಅಂತ ರಾಜನ ಕಲ್ಲಡಕ್ಕೆ ಹೋಟ್ಲ್ ಮಾಡಲೇಬೇಕು ಅಂತೇಳಿ ಅವರಿಗೆ ಸಿಂಗಾರ ದನಿಯವರಿಗೆ ಹೇಳಿದ್ದು. ಹಾಗಾದ್ರೆ ಅವ್ರು ನಿಮಗೆ ಇಷ್ಟು ಇನ್ಫ್ಲುಯೆನ್ಸ್ ಇವರು ನಾನು ಕೊಡ್ತೇನೆ ಅಂತ ಸಿಂಗಾರಾಜ್ ಅವರು ನನಗೆ ಕೊಟ್ಟದ್ದು ಅವರು. ಸೊ ಇಲ್ಲಿ ಇನ್ಫ್ಲುಯೆನ್ಸ್ ಬರೋದು ಮುಸ್ಲಿಮ್ಸ್ ಅದು. ಮಾಡಬೇಕು, ನೀವು ಬರಬೇಕು ಕಲ್ಲಡಕ್ಕೆ ವಾಪಸ್ ಅಂತ. ಹಾಗೆ ನಾನು ಮತ್ತೆ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು 2005 ಆಗಸ್ಟ್ 19ಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ದೊಡ್ಡ ಸಕ್ಸಸ್ ಅಲ್ಲಿ ಅವರೇ ಕಾರಣ ಸಿಂಗಾರಿ ಆಚಾರ್ಯ. ನನ್ನ ಏಳಿಗೆ ಕಾರಣ ಇವರು, ಅವರು ಕೊಟ್ಟ ಕಾರಣ ಇವತ್ತು ನಾನು ಈ ಸ್ಟೇಜಿಗೆ ಬಂದದ್ದು. ಅದಾದಮೇಲೆ ಮುಂದೆ ಈ ಹೋಟೆಲ್ನ ನೀವು ರೆಡಿ ಮಾಡ್ತೀರಾ, ಮುಂದೆ ಯಾವ ರೀತಿ ಈಗ ಹೇಗಿದೆ ಸರ್? ಈಗ ತೊಂದರೆ ಇಲ್ಲ, ದೇವರಿಂದ ಒಳ್ಳೆ ವ್ಯಾಪಾರ ನಡೀತಾ ಇದೆ. ನಾನು ಅದು ಹೈವೇಗೆ ಹೋಯ್ತು, ಆ ಹೋಟ್ಲ್ ಹೈವೇಗೆ ಹೋಯ್ತು. ಆದರೆ ಈಗ ಸಹ ಹೇಳ್ತಿದ್ದೆ, ನೀನು ಮಾಡಿದ್ರೆ ನಾನು ಬಿಟ್ಟು ಕೊಡ್ತೇನೆ ನಿನಗೆ ಅಂತ ಹೇಳ್ತಾ ಇದ್ದೆ. ಯಾರು? ಸಿಂಗಾರಾಜ ಅವರು. ಅಲ್ಲಿ ಅದು ಹಾಜಿ ಅವರು. ಹಾಜಿ ಅವರು. ಈಗ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಲ್ಲಿ. ಅವ್ರ ಪೂರ್ತಿ ಹೆಸರು ಏನು ಸರ್? ಅವರು ಸುಲೇಮಾನ್ ಹಾಜಿ ಅಂತ. ಸುಲೇಮಾನ್ ಹಾಜಿ, ಸಿಂಗಾರಿ ಬೀಡಿ ಅವ್ರದ್ದು, ಸಿಂಗಾರಿ ಬೀಡಿ ಅಂತ. ಓ, ಭಾರಿ ಪ್ರತಿಷ್ಠಿತ ಬೀಡಿ ಸಿಂಗಾರಿ ಬೀಡಿ ಅವ್ರದ್ದು. ಅವರು ನನ್ನನ್ನು ಈ ಸ್ಟೇಜ್ ಕಲ್ಲಡಕ ರಾಜ ಅಂತ ಮಾಡಿದ್ದು ಸಿಂಗರಾಜ. ನೋಡಿ, ನಂಬಬಹುದಾ?